ಸ್ನೇಹಿತರೆ, ಗಿಲ್ಲಿ ಯಾಕೆ ಇಷ್ಟು ಫೇಮಸ್ ಆಗ್ತಾ ಇದ್ದಾರೆ ಹಾಗೂ ಬಿಗ್ ಬಾಸ್ ನ ಗಿಲ್ಲಿ ಮಾತ್ರ ಯಾಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಕೂಡ ಲಾಸ್ಟ್ ವೀಕ್ ಹೇಳ್ತಾರೆ. ಸರಿ, ಏನ್ ಅರ್ಥ ಮಾಡ್ಕೊಂಡ್ಬಿಟ್ರು? ಹಾಗೆ ಕೂಡ ಏನಾದ್ರು ಒಳ್ಳೆ ಗೇಮ್ಸ್ ಅನ್ನ ಆಡ್ತಾ ಇದಾರ ಬಿಗ್ ಬಾಸ್ ಕೂಡ ಗೇಮ್ಸ್ ಅನ್ನ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಇಲ್ಲ. ಆಮೇಲೆ ಏನಾದ್ರು ಮನೆ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಏನಾದ್ರು ಸಿಕ್ಕಾಪಟ್ಟೆ ಭಾಗವಹಿಸ್ತಾ ಇದಾರ, ಸಿಕ್ಕಾಪಟ್ಟೆ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದಾರ, ನಾನೇನ್ ಮನೆ ಕೆಲಸ ಮಾಡಕ್ ಬಂದಿದ್ದೀನ ಇಲ್ಲಿ ಅಂತ ಹೇಳೋ ಗಿಲ್ಲಿ. ಸರಿ, ಈ ಗಿಲ್ಲಿನ ಯಾಕೆ ಹೊರಗಡೆ ಜನ ಸಂಭ್ರಮಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ, ಬಿಗ್ ಬಾಸ್ ಒಂದು ಮನೋರಂಜನಾ ಕಾರ್ಯಕ್ರಮ. ಇದನ್ನ ನಮ್ಮ ಗಿಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತದ್ದು. ರಾತ್ರಿ 9:30ಗೆ ಎಲ್ಲಾ ಏಜ್ ಗ್ರೂಪ್ನವರು ಕುತ್ಕೊಂಡು ನೋಡುವಂತ ಒಂದು ಶೋ ಇದು. ಈ ಶೋನಲ್ಲಿ ಜನ ಏನ್ ಇಷ್ಟಪಡ್ತಾರೆ? ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ. ಇದಕ್ ಮೊದ್ಲು ಗಿಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಒಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ ಮೊದ್ಲು ಗಿಲ್ಲಿ DKD ಅಂತ ಒಂದು ಡಾನ್ಸ್ ಶೋ ಮಾಡ್ತಾ ಇದ್ರು. ಸರಿ, ಆ DKDಯಲ್ಲಿ ಯಾಕೆ ಜನ ಗಿಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತಾ ಇದ್ರು ಅಂತ ಕೇಳಿದ್ರೆ, ನೀವು DKDಯಲ್ಲಿ ಗಿಲ್ಲಿ ಏನ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು ಅಥವಾ ಡಾನ್ಸರ್ ಅಂತ ಅಲ್ಲ. ಅಲ್ಲಿ ಗಗನ ಅಂತ ಒಂದು ಹುಡುಗಿ ಇದ್ಲು. ಆ ಹುಡುಗಿ ಜೊತೆನು ಇಲ್ಲಿ ಏನ್ ಕಾವ್ಯ ಜೊತೆಗೆ ಒಂದು ಕಾಂಬಿನೇಷನ್ ಅಲ್ಲಿ ಅವರು ಒಂದು ಈ ರೇಗ್ಸೋ ಆಟ ಆಡ್ತಾ ಇದ್ದಾರೆ. ಇದನ್ನ ತುಂಬಾ ಇಷ್ಟಪಟ್ಟಿದ್ರಲ್ಲಿ ಸೇಮ್ ಟ್ಯಾಕ್ಟಿಕ್ಸ್ ಅನ್ನ ಗಿಲ್ಲಿ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾತ್ರಿ 9:30ಗೆ ಜನ ಇಷ್ಟಪಡೋದು ಅದನ್ನೇ ಅಂತ ಗಿಲ್ಲಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಗಿಲ್ಲಿ ಏನ್ ಮಾಡಿದ್ರು, ಸರಿ ಅವ್ರನ್ನ ಜೋಡಿ ಅಂತ ಬಂದಾಗ ಅಲ್ಲಿಬ್ರು ಇದ್ರು. ಡಾಗ್ ಸತೀಶ್ ಅನ್ನು ಕರ್ಕೊಂಡು ಹೋಗ್ಬೋದಿತ್ತು ಅವರು, ಅಥವಾ ಕಾವ್ಯ ಆಪ್ಷನ್ ಇತ್ತು. ಅವ್ರು ಚೂಸ್ ಮಾಡಿದ್ ಯಾರನ್ನ? ಕಾವ್ಯನ ಚೂಸ್ ಮಾಡ್ಕೋತಾರೆ. ಜೊತೆಗೆ ಅವ್ರ ಕಾಂಬಿನೇಷನ್ ವರ್ಕ್ ಆಗತ್ತೆ. ಎಲ್ಲೋ ಒಂದ್ ಕಡೆ ಕಾವ್ಯಗೂ ಅರ್ಥ ಆಗ್ಬಿಡತ್ತೆ, ಸೊ ನಾವಿಬ್ರು ಜೊತೆಲಿ ಹೋದ್ರೆ ಇದು ವರ್ಕ್ ಆಗತ್ತೆ ಅಂತ. ಸೊ ಹ್ಯಾಂಡ್ ಟು ಹ್ಯಾಂಡ್ ಅವರಿಬ್ರು ಮುಂದೆ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಹೆಲ್ದಿಯಾಗಿ ಟೀಸ್ ಮಾಡೋದು, ರೇಗ್ಸೋದು, ಇದನ್ನೆಲ್ಲ ಶಿ ಈಸ್ ಆಲ್ಸೋ ಎಂಜಾಯಿಂಗ್ ದ ಸೇಮ್ ಟೈಮ್. ಎಲ್ಲ ಕರ್ನಾಟಕದ ಜನ ಕೂಡ ಖುಷಿ ಪಡಕ್ಕೆ ಶುರು ಮಾಡಿದ್ರು. ನಮ್ ಗಿಲ್ಲಿ ಹೇಳೋ ತರ ಶುರು ಮಾಡಿದ್ರು ಸೋ ನೋಡಕ್ಕೆ. ಈ ಸೋ ನೋಡಿ ಖುಷಿ ಪಟ್ಟ ಜನ ಓಟ್ ಮೇಲೆ ಓಟ್ ಹಾಕಿ ಕಾವ್ಯನು ಉಳಿಸ್ಕೊಂಡ್ರು. ಯಾಕಂದ್ರೆ ಕಾವ್ಯ ಇದ್ರೇನೆ ಎಂಟರ್ಟೈನ್ಮೆಂಟ್ ಇರತ್ತೆ ಅಂತ ಇಬ್ರು ಜೊತೆಯಾಗಿ ಉಳ್ಕೊಳ್ತಾ ಹೋದ್ರು. ಸರಿ, ಈಗ ಅಶ್ವಿನಿ ಗೌಡ ಅವರು ಇರ್ಬೋದು, ಇನ್ನು ಯಾರಾದ್ರೂ ಇವರೆಲ್ಲ ಬಂದ್ಬಿಟ್ಟು ಒಂದು ಅವಾಗ ಒಂದ್ ಎಂಟರ್ಟೈನ್ಮೆಂಟ್ಗೆ, ಫೂಟೇಜ್ಗೆ ಗಿಲ್ಲಿಗೆ ವರ್ಕ್ ಆದ್ರು. ರಿಯಾಲಿಟಿ ಶೋ ಹೌದು, ವ್ಯಕ್ತಿತ್ವಗಳ ಆಟ ಹೌದು, ಆದ್ರೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಚಿಂದಿ ಗುರು ಅನ್ನೋ ತರ ಗಿಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಆರಾಮಾಗಿ ಇಷ್ಟು ದೂರ ಬಂದಿದ್ದಾರೆ. DKDಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಗಮನಿಸಿದ್ರೆ, ಅಲ್ಲಿ ಗಗನ ಅಂತ ಏನೋ ಒಂದು ಹೆಣ್ಮಗ್ಳಿದ್ಲು. ಆ ಹುಡುಗಿ ಜೊತೆಗೆ ಸಿಕ್ಕಾಪಟ್ಟೆ ಒಂದು ಮೇಮ್ಸ್ ಕ್ರಿಯೇಟ್ ಮಾಡೋದು. ಅಲ್ಲಿ ಶಿವಣ್ಣ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು, ಶಿವರಾಜ್ ಕುಮಾರ್ ಅವರು ಅಂತ ನೋಡ್ಬೇಕು ನೀವು. ರಕ್ಷಿತಾ ಅವರು ನೆಕ್ಸ್ಟ್ ಲೆವೆಲ್. ಅವರೆಲ್ಲ ಹೋದಾಗ ಏನು ಶಿವಮೊಗ್ಗಕ್ಕೆ ಹೋಗಿರ್ತಾರಂತೆ ಶಿವರಾಜ್ ಕುಮಾರ್ ಅವರು. ಅಲ್ಲೇ ಹೇಳ್ತಾರಂತೆ, ಆ ಗಿಲ್ಲಿ ಅಂತ ಹೇಳ್ಬಿಟ್ಟು ಕೈ ತೋರಿಸ್ಬಿಟ್ಟು ಹೇಳಿದ್ರು, ಕಣೋ ಗಿಲ್ಲಿ, ನಾನ್ ನಿನಗ್ ಕಾಲ್ ಮಾಡಿದ್ದೆ ಗೊತ್ತಾ ನಿನ್ಗೆ ಅಂತ ಶೋನಲ್ಲಿ ಹೇಳ್ಕೊತಾರೆ. ಆ ಗಿಲ್ಲಿ ಅನ್ನೋ ಹೆಸರು ಜೊತೆಗೆ ಆ ಹೆಸರು ಜೊತೆಗಿರೋ ಒಂದು ಕಾಮಿಡಿ ವ್ಯಕ್ತಿ, ಪ್ರಾಪರ್ಟಿ ಕಾಮಿಡಿ ಮಾಡೋ ಅಂತದ್ದು ಇರ್ಬೋದು. ಜೊತೆಗೆ ಇದನ್ನೆಲ್ಲಾನು ಅದೇನ್ ಕಾಮಿಡಿ ಶೋ ಅಲ್ಲ, ಅದು ಡಾನ್ಸ್ ಶೋ, ಬಟ್ ಸ್ಟಿಲ್ ಎಂಟರ್ಟೈನ್ಮೆಂಟ್ ಮುಖ್ಯ ಅಂತ ಹೇಳಿ ಆಂಕರ್ ಅನುಶ್ರೀ ಅವ್ರು ಕೂಡ ಸೇರ್ಕೊಂಡು ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದಾರೆ. ಅದ್ ಇವತ್ತಿಗೂ ಮಿಲಿಯನ್ಸ್ ಅಲ್ಲಿ ಹೋಗ್ತಾ ಇದೆ ಆ ಶೋ ಏನ್ ನಡೆದಿದೆ, ಆ ತುಣುಕುಗಳು. ಆ ಡಾನ್ಸ್ ಪ್ರೋಗ್ರಾಮ್ ಇದ್ ಯಾವ ಡಾನ್ಸು ವೈರಲ್ ಆಗಿದ್ ನಾನ್ ನೋಡ್ಲಿಲ್ಲ. ಅರೆ ಗಿಲ್ಲಿ ಗಗನದು ಕಾಮಿಡಿ ಏನಿದೆ, ಇನ್ನೊಂದು ಹೆಣ್ಮಗಳು ಹೆಸರು ಮರ್ತೋಗಿದೆ, ಆಕೆದ್ ಕೂಡ ಸೇರಿಸಿ ಸಿಕ್ಕಾಪಟ್ಟೆ ವೈರಲ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಗಿಲ್ಲಿ. ನಾನು ಈಗ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲೂ ಕೂಡ ಬೇಕಾಗಿರೋದು ರಾತ್ರಿ 9:30 ಶೋ ಇದು. ನಾನು ಕಾಮಿಡಿ ಮಾಡಿದ್ರೆ ವರ್ಕ್ ಆಗತ್ತೆ, ನಿಜ ಅಲ್ವಾ? ಸೊ ನಾವು ಅದನ್ನ ಎಂಜಾಯ್ ಮಾಡ್ತಾ ಇದೀವಿ ಆಬ್ವಿಯಸ್ಲಿ. ಸೊ ಈ ತರ ಯಾರೇ ಆಗಿರ್ಬೋದು, ಯಾವುದೇ ಒಂದು ಶೋಗೆ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ. ಹಿಂಗ್ ಹೋಗ್ಬಿಡತ್ತೆ 3 ತಿಂಗಳು 100 ದಿನ ಅನ್ನೋ ತರ ನನ್ಗನ್ನಿಸ್ತು. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಶೋ, ನೋ ಡೌಟ್. ಆದ್ರೆ
ಇನ್ನೊಂದು ವಿಚಾರ ಹೇಳ್ತೀನಿ, ನಾನ್ ನಿಮಗೊಂದು ಕಾಮಿಡಿ ಹೇಳ್ತೀನಿ. ಏನಪ್ಪಾ ಕಾಮಿಡಿ ಅಂದ್ರೆ, ಈ ಡಾಗ್ ಸತೀಶ್ ಅವರು ಹೊರಗಡೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇದ್ದಾರೆ. 4 ಕೋಟಿ ರೂಪಾಯಿ ನಾಯಿ, 2 ಲಕ್ಷ ರೂಪಾಯಿ ಶರ್ಟ್, ಎಷ್ಟು ವೈರಲ್ ಆಗ್ತಾ ಇದೆ ಅಂದ್ರೆ ಅವ್ರ ಕಾಮಿಡಿ ಅಷ್ಟು ವೈರಲ್ ಆಗ್ತಾ ಇದೆ. ಇದೆಲ್ಲ ಅವರು ಒಳಗಡೆ ಇರುವಾಗ್ಲೇನೆ ಮಾಡಿದಿದ್ರೆ, ಬಿಗ್ ಬಾಸ್ ಮನೇಲಿ ಇರುವಾಗ್ಲೇನೆ ಈ ತರ ಕೊಚ್ಕೊಂಡಿದ್ರೆ ಅಟ್ಲೀಸ್ಟ್ ಅವರು ಇಲ್ಲಿವರೆಗೂ ಉಳ್ಕೋತಾ ಇದ್ರು ಅಂತ ನಾನ್ ಹೇಳ್ತೀನಿ. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮಾಳು ಅವ್ರು ಕೂಡ ಅಷ್ಟೇನೆ. ಮಾಳು ಅವರು ಆಚೆ ಬಂದ್ಮೇಲೆ ಆತರ ನಾನ್ ಇರ್ಬೇಕಿತ್ತು, ಇದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ಸರಿ, ವ್ಯಕ್ತಿತ್ವಗಳ ಆಟ ಹೌದು, ಜಡ್ಜ್ ಯಾರು ಅಂತ ನೋಡ್ಬೇಕಲ್ಲ ಗುರು. ಜಡ್ಜು ಜನರು. ಇಲ್ಲಿ ಜಡ್ಜ್ ಯಾರು ಅಂದ್ರೆ, ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ನೀವೇನು ನೀವ್ ಹೆಂಗೆ ಅಂತ ಹೇಳ್ಬಿಟ್ಟು 5 ಮಾರ್ಕ್ಗೆ 1 ಮಾರ್ಕು, 5 ಮಾರ್ಕ್ಗೆ 4 ಮಾರ್ಕು, 5 ಮಾರ್ಕು ಕೊಟ್ಟು ಮಾಡ್ತಾ ಇರೋ ಜಡ್ಜ್ಗಳಲ್ಲ. ಇಲ್ಲಿ ಮಾಡ್ತಾ ಇರೋದು ಜನ. ನಿಮಗ್ ಓಟ್ ಹಾಕ್ತಾ ಇದಾರೆ. 99 ಓಟು ಒಬ್ಬ 99 ಸತಿ ತನ್ನ ಬೆರಳು ಉಪಯೋಗ ಮಾಡಿ ಅವ್ನು ಒತ್ತಿ ನಿಮ್ಮನ್ನಲ್ಲಿ ಉಳಿಸ್ಕೋಬೇಕು ಅಂತಂದ್ರೆ ನೀವು ಅವ್ನಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ನೀವು ಸೈಲೆಂಟ್ ಆಗಿ ಸೈಡ್ ಅಲ್ಲಿ ನಾನು ಒಳ್ಳೆಯವನು ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ನಿಮ್ನ ಯಾರು ನೋಡೋದೇ ಇಲ್ಲ, ಫುಟೇಜೇ ಇಲ್ಲ. ಮತ್ತೆ ಹೆಂಗ್ ಉಳಿಸ್ಕೋತಾರೆ ಮಾಳು ಅವರೇ ನಿಮ್ಮನ್ನು? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ ಗೇಮ್ ನ ಟಾಪ್ 1 ಅಲ್ಲಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ. ಯಾಕಂದ್ರೆ ಒಂದೇ ಒಂದು ಮನೆ ಕ್ಲೀನ್ ಮಾಡಲ್ಲ, ಯಾವ ಅಡಿಗೆ ಕೆಲಸದಲ್ಲೂ ಸಪೋರ್ಟ್ ಮಾಡಲ್ಲ, ಯಾವಾಗ್ಲೂ ಆ ರಘು ಮೇಲೋ ಯಾವ್ದಾದ್ರು ಒಂದು ಬೀಮ್ ಬ್ಯಾಗ್ ಅಲ್ಲೋ ಬಿದ್ಕೊಂಡು ಇವ್ರನ್ನ ಗೇಲಿ ಮಾಡ್ಕೊಂಡೆ ಇಷ್ಟು ದೂರ ಬಂದ್ಬಿಟ್ರು ಗಿಲ್ಲಿ. ಜನಕ್ಕೆ ಬೇಕಾಗಿರೋದೇ ಎಂಟರ್ಟೈನ್ಮೆಂಟ್. ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ, ನಾನು ಆಲ್ಮೋಸ್ಟ್ ಆಲ್ ನೋಡಿದೀನಿ, ಸ್ವಲ್ಪ ದಿನ ಮಿಸ್ ಮಾಡಿದೀನಿ. ಎಲ್ಲಾ ಎಪಿಸೋಡ್ಸ್ ಅಲ್ಲೂ 1.5 ಗಂಟೆ ಶೋನಲ್ಲಿ 1/4 ಗಂಟೆ ಗಿಲ್ಲಿದೆ ಪಾತ್ರ. ಅಷ್ಟರ ಮಟ್ಟಿಗೆ ನೀವು ಫುಟೇಜ್ ಅನ್ನ ಕೊಡಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಯಾಕೆ ಕೊಡಬಾರ್ದು? ನೀವೂನು ಕೊಡ್ಬೋದಿತ್ತಪ್ಪ. ಇಟ್ ಈಸ್ ನಾಟ್ ಅಬೌಟ್ ಡ್ರೆಸ್ಸಿಂಗ್. ನಮ್ಮ ಜಾನ್ವಿ ಅವರು ಎಷ್ಟು ಚೆನ್ನಾಗಿ ಸುಂದರವಾಗಿ ರೆಡಿ ಆಗ್ತಾ ಇದ್ರು, ಯಾಕೆ ಅಷ್ಟು ಬೇಗ ಆಚೆ ಬಂದ್ಬಿಟ್ರು ಅಲ್ವಾ? ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಜನಕ್ಕೆ ಏನ್ ಬೇಕು. ನಮ್ಮ ಜಡ್ಜ್ ಯಾರು ಅಂದ್ರೆ ಜನ. ಬಿಗ್ ಬಾಸ್ ಶೋನ ಜಡ್ಜ್ ಯಾರು? ಜನ. ನಾವ್ ಇಷ್ಟ ಪಡ್ಬೇಕು ಅಂದ್ರೆ ನಮಗ್ ಕಾಮಿಡಿ ಬೇಕು ಗುರು, ಇಲ್ಲಾಂದ್ರೆ ಇನ್ನೇನೋ ಒಂದು ನ್ಯಾಯದ ಪರ ಹೋರಾಟ ತರ ಏನಾದ್ರೂ ಇರ್ಬೇಕು. ಎರಡೂ ಇಲ್ಲ ಅಂತಂದ್ರೆ ಜನ ಇಷ್ಟಪಡಲ್ಲ. ಅದಕ್ಕೆ ಇಷ್ಟು ಜನ ಆಚೆ ಬಂದಿರೋದು. ಸ್ಪಂದನ ಕೂಡ ಪಾಪ ಒಳ್ಳೆ ಹುಡುಗಿ, ಅಭಿ ಅಂತ ಒಂದು ಹುಡುಗ ಆಚೆ ಬಂದ, ಒಳ್ಳೆ ಹುಡುಗ. ಇಲ್ಲ, ಸುಮಾರು ಜನ ಆಚೆ ಬಂದ್ರಲ್ಲ, ಕೆಲವ್ರು ನೆನಪೇ ಇಲ್ಲ ನಮ್ಗೆ. ಅಶ್ವಿನಿ ಗೌಡ ಇವತ್ತವರೆಗೂ ಉಳ್ಕೋತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇದೆ. ಅವ್ರ ವ್ಯಕ್ತಿತ್ವ ಏನು ಅಂದ್ರೆ ಅವ್ರು ಒಂದೇ ಒಂದು ನೆಗೆಟಿವ್ ವರ್ಡ್ ಅನ್ನ ಅವ್ರ ಕಡೆ ತಗೊಳಲ್ಲ, ಹಂಗೆ ರೆಬೆಲ್ ಆಗ್ಬಿಡ್ತಾರೆ. ಅದಕ್ಕೆ ಅವ್ರು ಉಳ್ಕೋತಾ ಇದಾರೆ. ಅವ್ರನ್ನು ಜನ ಉಳಿಸ್ತಾ ಇರೋದು ಅದೇ ಕಾರಣಕ್ಕೆ. ಅವ್ರ ಕನ್ನಡ ಅಷ್ಟು ಚೆನ್ನಾಗಿದೆ. ಅವ್ರು ಇನ್ನೊಂದು ಚೂರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ, ಇಲ್ಲ ಇನ್ನು ಮುಂದೆ ಆದ್ರೂ ಅರ್ಥ ಮಾಡ್ಕೊಂಡ್ರು ಅವರು ಕೂಡ ಟಾಪ್ 1 ಅಲ್ಲಿ ಬರೋ ಎಲ್ಲ ಚಾನ್ಸ್ ಇದೆ. ಗಿಲ್ಲಿಗೆ ನಿಜವಾಗ್ಲೂ ಟಕ್ಕರ್ ಕೊಡಕ್ಕಾಗೋದು ಆಕೆಗೆ ಮಾತ್ರ ಇವತ್ತಿನ ದಿನದಲ್ಲಿ ಬಿಗ್ ಬಾಸ್ ಅಲ್ಲಿ. ರಕ್ಷಿತಾ ಕೂಡ ಯಾಕೆ ಉಳ್ಕೊಂಡಿದ್ದು? ಆಕೆಗೆ ಬರ್ಲಾರದ ಕನ್ನಡದಲ್ಲಿ ಮಾತಾಡಿ ನಮ್ಮನ್ನೆಲ್ಲ ರಂಜನೆ ಮಾಡಿದ್ದಕ್ಕೆ. ಆಕೆದು ಕೂಡ ಕಾಮಿಡಿ ಇದೆ. ಕಾಮಿಡಿ ಇಲ್ಲ ಅಂದ್ರೆ ಆಕೆನೂ ಉಳ್ಕೋತಾ ಇರ್ಲಿಲ್ಲ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಕಾಮಿಡಿ, ಕೆಲ್ಸಾನು ಮಾಡ್ತಾಳ ಆಕೆ. ಯಾಕೆ ಈಗ ಧ್ರುವಂತ್ ಎಲ್ಲಾ ಕೆಲ್ಸ ಮಾಡ್ತಾನೆ, ಕೊಟ್ಟಿದ್ ಕೆಲ್ಸನ ಓವರ್ ಆಗಿ ಮಾಡಿದ್ರು ಇನ್ನೂನು ಜನಕ್ಕೆ ಅಷ್ಟೊಂದು ಲೈಕ್ ಆಗ್ತಾ ಇಲ್ಲ, ಇನ್ನು 50-50 ಅಲ್ಲೇ ಇದೆ. ಇದನ್ನೆಲ್ಲ ಗಮನಿಸಿದ್ರೆ ಗಿಲ್ಲಿ ಜನಕ್ಕೆ ಏನ್ ಬೇಕು? ಎಂಟರ್ಟೈನ್ಮೆಂಟ್ ಬೇಕು. ಅದನ್ನ ಗಿಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದಾರೆ. 1.5 ಗಂಟೆ ಕಾಲ ಜನ ನೋಡ್ತಾ ಇದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಗಿಲ್ಲಿ ಅಂಡ್ ಅಶ್ವಿನಿ, ಸ್ವಲ್ಪ ರಕ್ಷಿತಾ, ರಘು, ಹೀಗೆ. ಕಾವ್ಯ ಇಂದ ಅಂತ ನಾನು ಹೇಳಲ್ಲ, ಕಾವ್ಯ ಒಂದು ಸೈಡ್ ಆಕ್ಟರ್, ಕಾವ್ಯ ಬೇಕಾಗತ್ತೆ. ಹಾಗೆ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ. ಕಾಫಿ ಮಾಡ್ಬೇಕು ಅಂದ್ರೆ ಕಾಫಿ ಪೌಡ್ರ್ ಬೇಕೇ ಬೇಕು, ಹಾಲುನು ಬೇಕು, ಅದೇ ತರ ಅಷ್ಟೇನೆ. ಅರೆ ಗೆಲ್ಲೋದ್ ಯಾರು ಅಂತ ಕೇಳಿದ್ರೆ ನೀವೇ ಹೇಳ್ಬೇಕು ಯಾರು ಗೆಲ್ತಾರೆ ಅಂತ, ಯಾರು ಫುಟೇಜ್ ಜಾಸ್ತಿ ಕೊಡ್ತಾ ಇದಾರೆ ಅಂತ. ಎನಿವೇಸ್ ಫ್ರೆಂಡ್ಸ್, ಈಗ ಏನು ನಡೀತಾ ಇದೆ ಬಿಗ್ ಬಾಸ್ ಶೋ ಫೈನಲ್ ಅಂತಕ್ ಬಂದಿದೆ, ಚೆನ್ನಾಗಿ ಹೋಗ್ತಾ ಇದೆ. ನೀವು ನೋಡ್ತಾ ಇದ್ರೆ ನಿಮ್ಗೇನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿ ಹೇಗ್ ಅರ್ಥ ಮಾಡ್ಕೊಂಡ್ರು ಶೋನ ಅನ್ನೋದನ್ನ ನಾನ್ ಹೇಳಿದೀನಿ. ನಿಮಗೆ ಹೆಂಗ ಅರ್ಥ ಆಗಿದೆ ಶೋ ಅನ್ನೋದನ್ನ ನೀವು ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.